ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಎಲ್ಲರೂ ಹೇಗಿದ್ದೀರಿ? ಆರಾಮಿದ್ದೀರಿ ಅಂದ್ಕೊಂಡಿದ್ದೀನಿ. ನಾವು ಕೂಡ ಆರಾಮಿದ್ದೀವಿ. ನಾನು ಇಷ್ಟು ದಿನ ಯಾಕೆ ವೀಡಿಯೋಸ್ ಮಾಡಲಿಲ್ಲ ಅಂತಂದರೆ ನನಗೆ ಹುಷಾರಿರಲಿಲ್ಲ. ತುಂಬ ಹುಷಾರಿಲ್ದಂಗೆ ಆಗ್ಬಿಡ್ತು. ಒಂದು 2 ತಿಂಗಳು ನಾನು ರೆಸ್ಟ್ ತೊಗೊಳೋ ಥರ ಆಯಿತು. ಈಗ ಸ್ವಲ್ಪ ಪರವಾಗಿಲ್ಲ. ಹಾಗಾಗಿ ಈಗ ವೀಡಿಯೋಸ್ ಮಾಡೋಣ ಅಂತ ಇವತ್ತಿಂದ ಶುರು ಮಾಡಿದ್ದೀನಿ. ಇವತ್ತಿಂದ ಯಾಕೆ ಶುರು ಮಾಡಿದ್ದೀನಿ ಅಂತಂದರೆ, ಇವತ್ತು ನಮ್ಮ ಮನೇಲಿ ಮದುವೆ ಫಂಕ್ಷನ್ ಇದೆ. ನಮ್ಮ ಮಾವನ ಮಗನ ಮದುವೆ ಇದೆ. ಇವತ್ತು ಚಪ್ರ ಶಾಸ್ತ್ರ ಮಾಡ್ತಾರೆ, ಹಾಗೆ ಮೊದಲಿಂಗನ ಮಾಡ್ತಾರೆ. ಸಂಜೆ ಅರಶಿನ ಶಾಸ್ತ್ರ ಇರುತ್ತೆ, ಬಳೆ ಉಡ್ಸೋ ಶಾಸ್ತ್ರ ಇರುತ್ತೆ. ಹಾಗೆ ನಾವು ನಮ್ಮ ಮನೆ ದೇವ್ರಿಗೆ ಹೋಗಬೇಕು, ಕಾಲಭೈರವೇಶ್ವರನ ಬೆಟ್ಟಕ್ಕೆ. ಹೊಳೆಹೊನ್ನೂರು ಹತ್ರ ಡಣ್ಣಾಪುರ ಅಂತ ಇದೆ, ಆ ದೇವಸ್ಥಾನಕ್ಕೆ ಹೋಗಬೇಕು. ನಾವು ಸ್ವಲ್ಪ ದೂರನೇ ಆಗುತ್ತೆ ನಮಗೆ. ಅದಕ್ಕೆ ನಾವು ಬೇಗ ಹೋಗ್ಬಿಟ್ರೆ ಸ್ವಲ್ಪ ಬೇಗ ಹೋಗಿ ಪೂಜೆ ಎಲ್ಲ ಮಾಡ್ಸೋಕ್ಕೆ ಚೆನ್ನಾಗಾಗುತ್ತೆ ಅಂತ ಹೊರಟಿದ್ದೀವಿ. ನಾವು ನಮ್ಮ ಮನೆ ದೇವ್ರಿಗೆ ಹೋದ್ವಿ. ಡಣ್ಣಾಪುರ ಅಂತ ಹೊಳೆಹೊನ್ನೂರು ಹತ್ರ ಬರುತ್ತೆ. ಅಲ್ಲಿಗೆ ಹೋಗಿ ಪೂಜೆ ಎಲ್ಲ ಮಾಡಿಸ್ಕೊಂಡು, ಮತ್ತು ದೇವ್ರ ಕಂಕಣ ಅಂತ ಕಟ್ತಾರೆ, ಅಲ್ಲಿ ದೇವ್ರ ಕಂಕಣ ಕಟ್ಟಿಸ್ಕೊಂಡು ಎಲ್ಲ ಮತ್ತೆ ಅಲ್ಲಿ ಅವನಿಗೆ ಅರಿಶಿನ ಹಚ್ಚಿಬಿಟ್ಟು ನಾವು ಶಾಸ್ತ್ರ ಏನೇನಿದೆ ಎಲ್ಲ ಮಾಡಿಬಿಟ್ಟು ಮತ್ತೆ ಬಂದ್ವಿ. ಬರ್ತಾನೇನು ಅಲ್ಲೊಂದು ದೇವಸ್ಥಾನ ಇದೆ, ಅಲ್ಲೂ ಹೋಗಿ ಪೂಜೆ ಮಾಡಿಸ್ಕೊಂಬಂದ್ವಿ. ಅದನ್ನು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ನಾನು ಇದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಪೂಜೆನೂ ಚೆನ್ನಾಗಾಯಿತು, ದೇವ್ರ ದರ್ಶನವೂ ಚೆನ್ನಾಗಾಯಿತು. ನಮಗೆ ಅಲ್ಲಿ ಹೋಗ್ತಿದ್ದಂಗೆ ಎಲ್ಲ ಚೆನ್ನಾಗೇ ಆಯಿತು. ನಿಂದ ಬಂದ್ವಿ. ಬರ್ತಿದ್ದಂಗೆ ಮತ್ತು ಸಂಜೆ ಮನೆಯಲ್ಲಿ ಕಾರ್ಯಕ್ರಮ ಇತ್ತು. ಬಳೆ ಹಾಕ್ಸೋ ಅಂಥದ್ದು, ಹಾಗೆ ಮತ್ತು ಬಂದಂಥ ಮುತ್ತೈದರಿಗೆಲ್ಲ ಬಳೆ ಹಾಕ್ಸೋದು, ಅವ್ರಿಗೆ ಮಡ್ಲಕ್ಕಿ ಹಾಕುವಂಥದ್ದು, ಮತ್ತು ಮನೆಯಲ್ಲೆಲ್ಲ ಬಂದು ಅಂತ ಮಗನ ಮಾಡೋದು, ಮತ್ತು ಮನೇಲಿ ಮದುವೆ ಮಗನ ಮಾಡ್ತಾರೆ. ನಂತರ ಎಲ್ಲರಿಗೂ ಊಟ ಹಾಕಿ ಅವರಿಗೆಲ್ಲ ಮಡ್ಲಕ್ಕಿ ಹಾಕ್ಬಿಟ್ಟು ಕಳಿಸಿದ್ವಿ. ನೆಕ್ಸ್ಟ್ ಡೇ ಮತ್ತು ನಾವು ಛತ್ರಕ್ಕೆ ಹೋಗೋದಿತ್ತು, ಹಾಗಾಗಿ ತುಂಬ ಕೆಲಸ, ತುಂಬ ಬ್ಯುಸಿಯಾಗಿದ್ದರು ಎಲ್ಲರೂ. ಆಕಾಶಕ್ಕೆ ಚಪ್ಪರಾಕಿ ಈ ಭೂಮಿಯ ಮಂಟಪ ಮಾಡಿ, ತಾರೆಗಳ ತೋರಣದ ಜೀವಗಳ ಜೋಡಿಸುವ ಕಲ್ಯಾಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಎಂತ ಸಂಗಮ, ಶುಭ ಲಗ್ನದಲ್ಲಿ ಗಂಡು ಹೆಣ್ಣು ಜೋಡಿಯಾದಾಗ. ಶಾಸ್ತ್ರೋತ್ತರ ಕಲ್ಯಾಣ ಏನ್ ಚಂದ ಕೇಳಣ್ಣ, ಭೂಮಿಗೆ ಸ್ವರ್ಗಾನ ತಂದಂತೆ ನೋಡಣ್ಣ. ಮನ ಬಂದ ಹಾಗೆ ಮಾಡಲು ಮದುವೆ ವ್ಯಾಪಾರ ಅಲ್ಲಣ್ಣ. ಎಂತ ಸಂಭ್ರಮ, ಮನೆ ತುಂಬ ಬಂಧು ಬಾಂಧವರೆಲ್ಲ ತುಂಬಿಕೊಂಡಾಗ. ಹೆಣ್ಣಿನ ಕಡೆಯವರು ಛತ್ರಕ್ಕೆ ಬಂದರು, ನಾವು ಕೂಡ ಛತ್ರಕ್ಕೆ ಬೇಗನೆ ಹೋಗಿದ್ವಿ. ಇನ್ನೂ ಮದುವೆ ಗಂಡು ಬಂದಿರಲಿಲ್ಲ, ದೇವಸ್ಥಾನಕ್ಕೆ ಹೋಗಿದ್ರು. ಅಷ್ಟರಲ್ಲಿ ನಾವು ಹುಡುಗಿಗಿಲ್ಲಿ ಆರತಿ ಮಾಡಿಬಿಟ್ಟು, ನಾವು ಒಂದು 9 ಜನ ಆರತಿ ಮಾಡಿಬಿಟ್ಟು ಹುಡುಗನಿಗೆ ಕಾಯ್ತಾಯಿದ್ವಿ. ಆಮೇಲೆ ಹುಡುಗನೂ ಬಂದ. ಮದುವೆ ಹುಡುಗ ಹುಡುಗಿ ಇಬ್ಬರನ್ನು ಕೂರಿಸ್ಬಿಟ್ಟು ನಾವು ಮತ್ತೆ ಮಡ್ಲಕ್ಕಿ ಎಲ್ಲ ಹಾಕ್ಬಿಟ್ಟು ಇಬ್ರಿಗೂ ನಾವು ಆರತಿ ಮಾಡಿಬಿಟ್ಟು, ನೋಡಿ ಹೀಗೆ ಮಾಡ್ತಾ ಇರೋಂಥದ್ದು ಅರಿಶಿನ ಶಾಸ್ತ್ರಕ್ಕೆ ತಯಾರಿ. ಇದು ಹಸೆ ಅಂತ ಬರೆದಿದ್ದಾರೆ. ಹಸೆ ಅಂದರೆ ಅಕ್ಕಿಯೊಳಗೆ ಕಲರ್ ಹಾಕಿ ಮಾಡಿಬಿಟ್ಟು ಹಸೆ ಅಂತ ಬರೆದಿರೋದು. ಕೆಲವರು 5 ಹಸೆ ಅಂತ ಮಾಡ್ತಾರೆ, ಕೆಲವರು 3 ಮಾಡ್ತಾರೆ. ನಾವು 3 ಹಸೆ ಮಾಡಿದ್ವಿ. ಇದ್ರ ಮೇಲೆ ಮದುವೆ ಆಗಂತ ಹುಡುಗ ಹುಡುಗಿನ ಕೂರಿಸ್ಬಿಟ್ಟು ಅರಶಿನ ಹಚ್ಚೋದು, ಈ ಥರ ಶಾಸ್ತ್ರ ಎಲ್ಲ ಇರುತ್ತೆ. ಹುಡುಗ ಹುಡುಗಿಗೆ ನೋಡಿ ಈ ಥರ ಅರಶಿನ ಹಚ್ತಾ ಇದ್ದೀವಿ. ಎಲ್ಲರೂ ಅರಶಿನ ಹಚ್ಬಿಟ್ಟು, ಇರೋರೆಲ್ಲ ಅರಶಿನ ಹಚ್ತಾರೆ, ಹಂಗೇನಿಲ್ಲ, ಎಲ್ಲರೂ ಅರಶಿನ ಹಚ್ಬೋದು. ರಾತ್ರಿ 3 ಹಸೆ ಮಾಡಿದ್ವಿ. ಅರಶಿನ ಹಚ್ಬಿಟ್ಟು ನಾವು ರಾತ್ರಿ ಎಲ್ಲ ಅರಶಿನ ಹಚ್ಚಿದ್ವಿ. ಗೊತ್ತಲ್ಲ ನಿಮಗೂ ಮದುವೆ ಅಂದರೆ ಎಷ್ಟು ಕೆಲಸ ಇರುತ್ತೆ, ಎಷ್ಟು ಸಂಭ್ರಮ ಇರುತ್ತೆ. ಆದರೆ ಹಾಗೆಯೇ ನಾವು ಸ್ವಲ್ಪ ಎಂಜಾಯ್ ಕೂಡ ಮಾಡಿದ್ವಿ. ಹುಡುಗ ಹುಡುಗಿ ಇರೋರೆಲ್ಲ ಡ್ಯಾನ್ಸ್ ಬೇರೆ ಎಲ್ಲ ಮಾಡಿದರು. ಎಲ್ಲ ಡ್ಯಾನ್ಸ್ ಮಾಡ್ತಾ ಮಾಡ್ತಾ ಬೆಳಕಾಗಿದ್ದೆ ಗೊತ್ತಾಗಿಲ್ಲ. ಹೀಗೆ ಅಲ್ವಾ ಮದುವೆ ಸಂಭ್ರಮ ಅಂದರೆ, ಎಲ್ಲ ಎಲ್ಲೆಲ್ಲೋ ಇರ್ತಾರೆ ಅವ್ರವ್ರ ಕೆಲಸದಲ್ಲಿ ಬ್ಯುಸಿಯಾಗಿ. ಮದುವೆ ಸಂಭ್ರಮ ಅಂದರೆ
ಮದುಮಕ್ಕಳು ಕೂಡ ನಮ್ಮ ಜೊತೆ ಡ್ಯಾನ್ಸ್ ಮಾಡಿದರು. ಅಷ್ಟು ನಿದ್ದೆ ಇಲ್ಲದೆ ಇದ್ದರೂ ಕೂಡ ಅವರು ನಮ್ಮ ಜೊತೆ ಬೆಳಗ್ಗೆ ಆಗೋ ತನಕನೂ ಡ್ಯಾನ್ಸ್ ಮಾಡಿ ಖುಷಿಯಾಗಿ ಜಗತ್ತೇ ನಮದು ಇವತ್ತೇ ನಮದು ನಗುತ್ತಾ ಬಂಧು ಬಳಗ ಸೇರೋ ದಿನವೇ ಹಬ್ಬ ಒಬ್ಬಟ್ಟು ಮದುವೆ ಎಲ್ಲೆಲ್ಲೂ ನಗುವೆ ಮುಹೂರ್ತ ಕೂಡಿ ಬಂತು ಹಾರಿ ಹೋಯಿರಪ್ಪ ಬ್ರಹ್ಮ ವರವಾಗಿ ನಮಗೆ ನಿನ್ನ ನೀಡಿದ ನಮ್ಮ ಯುವರಾಜ ನೀನೆ ಎಂದು ಹೇಳಿದ ಶುರುವಾಯ್ತು ಗಟ್ಟಿ ಮೇಳ ಸಡಗರದ ಹಾಸ್ಯ ಲಾಸ್ಯ ಆರಂಭ ಊರೆಲ್ಲ ಚಪ್ಪರ ಸಾಲೋಣ ಡಂಗುರ ನಿನ್ನಿಂದ ಸಂಗಮ ನೀನಿದ್ರೆ ಸಂಭ್ರಮ ಮದುವೆನ ಆಯಿತು. ಮುಂದಿನ ಶಾಸ್ತ್ರ ಎಲ್ಲ ನಿಮಗೆ ಗೊತ್ತಿರುತ್ತೆ. ಆನಂದತಿ ನಕ್ಷತ್ರ ತೋರಿಸ್ತಾರೆ. ನಾನು ನಮ್ಮ ಮನೆಯವರು ಹಾಲು ತುಪ್ಪ ಬಿಟ್ಟಿದ್ದು. ನನ್ನ ಮಗಳು ಈ ಥರ ರೆಡಿಯಾಗಿದ್ದಾಳೆ ಮದುವೆಗೆ ಅಂತಲೇ. ಸ್ನೇಹಿತರೆ, ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.